ನಿನ್ನ ನಾಮ ಕಾಮಧೇನುವಿಗೆ ದುರಿತದೊಟ್ಟಲು ಮೇವು ಭವಾಂಬದಿಯು ಹರಸಿ ಕುಡಿಯುವ ನೀರು ಇವೆರಡು ಎನ್ನಲ್ಲಿ ಭರಿತವಾಗಿರೆ ಒಲಿದು ಎನ್ನಳು ಇರಿಸಲ್ಯಾಕೆ. ಅರ್ಥ ಆಗತ್ತೆ ನಿಮಗೆ. ಹಸು ಮನೆಯಲ್ಲಿ ಕಟ್ಕೊಳ್ತೀವಿ ಅಂತಂದವರಿಗೆ ಎರಡು ಬೇಕು, ಮುಖ್ಯವಾಗಿ ಮೇವು ಬೇಕು, ನೀರು ಬೇಕು. ಭಗವಂತ ನಿನ್ನ ನಾಮ ಒಂದು ಕಾಮಧೇನು, ಸಾಮಾನ್ಯ ಹಸು ಅಲ್ಲ, ಕಾಮಧೇನು. ನಾವು ಏನು ಪ್ರಾರ್ಥನೆ ಮಾಡ್ತೀವಿ, ಕೇಳ್ತೀವೋ ಅದೆಲ್ಲ ಕೊಡ್ತಕ್ಕಂಥದ್ದು. ಅಂಥ ಸಾಮರ್ಥ್ಯ ನಿನ್ನ ನಾಮಸ್ಮರಣೆಗಿದೆ. ಹಾಂ, ಅದು ಕಾಮಧೇನು ಅಂದಮೇಲೆ ಅದಕ್ಕೆ ಮೇವು ನೀರು ಬೇಕಲ್ಲ, ಬೇಕಾದಷ್ಟು ಮೇವಿದೆ ನಮ್ಮ ಹತ್ರ. ದುಡಿತದೊಟ್ಟಲು ಮೇವು. ಜನ್ಮ ಯಾವಾಗ ಶುರು ಆಯಿತು ಅಂತ ನಮಗೆ, ಸಂಸಾರ ಯಾವಾಗ ಅಂತ ಗೊತ್ತಿಲ್ಲ. ಅನಾದಿ ಕಾಲದಿಂದ ಸಂಸಾರದಲ್ಲಿದ್ದೇವೆ. ಪ್ರತಿ ಜನ್ಮದಲ್ಲೂ ಕೂಡ ಪಾಪ ರಾಶಿ 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 ಸಂಗ್ರಹ ಮಾಡ್ತಾನೆ ಇದ್ದೇವೆ. ಅದೇ ಮೇವು. ಎಷ್ಟು ನೀವು ಆ ನಾಮಕಾಮಧೇನು ಎಷ್ಟು ಬೇಕಾದರೂ ಮೇಲಪ್ಪ ಈ ದುರಿತದ ಈ ಪಾಪ ರಾಶಿಯನ್ನು ಮೇವನ್ನಾಗಿ ಅದು ಸ್ವೀಕಾರ ಮಾಡಿ ಎಲ್ಲ ಪರಿಹಾರ ಮಾಡಲಿ. ಹಾಗೆ ನೀರು ಬೇಕೋ, ಅರಸಿ. ಈ ಹಸುಗಳೆಲ್ಲ ನೀರು ಎಲ್ಲಿದೆ ಅಂತ ಅರಸ್ಕೊಂಡು ಹೋಗಬೇಕು. ನಮ್ಮ ಹತ್ರ ಸಮುದ್ರವೇ ಇದೆ. ಯಾವುದದು? ಅರಸಿ ಭವಾಂಬುದಿಯು. ಸಂಸಾರ ಸಮುದ್ರದಲ್ಲಿ ಮುಳುಗಿದ್ದೀನಲ್ಲ, ನಾನೇ ಮುಳುಗಿದ್ದೇನೆ. ಎಷ್ಟು ಬೇಕು ನೀರು. ಹೀಗೆ ಮೇವು ನೀರು ಎರಡೂ ಇಲ್ಲದೆ ನಿನ್ನ ನಾಮಕಾಮಧೇನುವನ್ನು ನನ್ನ ಬಳಿ ಬಿಡಬಾರದೆ ಅಂತ ವ್ಯಾಸರಾಯರು ಕೇಳಿದ್ದೀವಿ. ಹೀಗೆ ಏನೋ ಹೀಗೆ ನೀವೆಲ್ಲ ಎಷ್ಟೋ ಜನರು ಇದನ್ನು ಪ್ರತಿನಿತ್ಯ ಹೇಳ್ತಾ ಇರ್ಬೋದು. ಆದರೆ ಎಷ್ಟೋ ಪರಿಚಯವಿಲ್ಲದ, ನಾವು ಹೇಳದೇ ಇರತಕ್ಕಂಥ ಸುಳಾದಿಗಳು, ಉಗಾಭೋಗಗಳು, ಅವರ ಸುಂದರವಾದ ದೇವರ ನಾಮಗಳು ಎಷ್ಟು ಸರ್ತಿ ಕೇಳೋದು ಪುನಃ ಕೇಳಬೇಕು ಅಂತನ್ನೋ ಒಂದು ಸೃಷ್ಟಿ ಮಾಡಿದಾರಲ್ಲ ಮಹಾನುಭಾವರು. ಅವರಿಗೆ ಎಲ್ಲರೂ, ಸಾಮಾನ್ಯರಾಗಲಿ ವಿದ್ವಾಂಸರಾಗಲಿ, ಎಲ್ಲರೂ ಅದನ್ನು